ಇನ್ನ ಬುರುಡೆ ಪ್ರಕರಣದ ತನಿಖೆಯನ್ನ ನಡೆಸ್ತಾ ಇರುವಂತಹ ಎಸ್ಐಟಿ ಇದೀಗ ಧರ್ಮಸ್ಥಳ ಗ್ರಾಮ ಪಂಚಾಯತ್ನ ಶವ ದಫನ್ ದಾಖಲೆಗಳತ್ತ ಗಮನ ಹರಿಸಿದೆ. ಇದಕ್ಕೂ ಕೂಡ ಒಂದು ಕಾರಣ ಇದೆ. ಮೊದಲಿನಿಂದಲೂ ಕೇಳಿ ಬರ್ತಾ ಇರುವಂತಹ ವಿಚಾರಗಳೇನು? ಪಂಚಾಯತ್ನ ಪರ್ಮಿಷನ್ ತಗೊಂಡು ಪಂಚಾಯತ್ನ ವ್ಯಾಪ್ತಿಯಲ್ಲಿ ಇಲ್ಲಿ ಶವಗಳನ್ನ ಹೂತಿಡಲಾಗಿತ್ತು. ಯಾವ್ಯಾವ ಅನಾಥ ಶವಗಳು, ಅಪರಿಚಿತ ಶವಗಳು ಅಂತ ಗೊತ್ತಾಗುತ್ತೋ ಅವುಗಳನ್ನ ಪಂಚಾಯಿತಿಯ ಪರ್ಮಿಷನ್ ತಗೊಂಡು ದಫನ್ ಮಾಡುವಂತ ಕೆಲಸ ಆಗ್ತಾ ಇತ್ತು. ಆ ಪಂಚಾಯಿತಿಯಲ್ಲಿ ಈ ಎಲ್ಲಾ ಅಪರಿಚಿತ ಶವಗಳ ದಫನ್ ಮಾಡಿದ ದಾಖಲೆಗಳಿದೆ ಅಂತ ಹೇಳಿ, ಹೀಗಾಗಿ ಇದೇ ಪಂಚಾಯತ್ನ ದಾಖಲೆಗಳತ್ತ ಈಗ ಎಸ್ಐಟಿ ಚಿತ್ತ ನೆಟ್ಟಿದೆ. ಹಾಗಿದ್ರೆ ಪಂಚಾಯಿತಿಯ ದಾಖಲೆಗಳ ಪ್ರಕಾರ ಎಷ್ಟು ಅಪರಿಚಿತ ಶವಗಳ ದಫನ್ ಮಾಡುವಂತ ಕೆಲಸ ಈ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಆಗಿತ್ತು? ಅದಕ್ಕೆ ಯಾರು ಅಧ್ಯಕ್ಷರಿದ್ದಾಗ ಪರ್ಮಿಷನ್ ಕೊಡಲಾಗಿತ್ತು? ಇಲ್ಲಿ ಇವ್ರು ಹೇಳ್ತಾ ಇರುವಂತಹ ಶವಗಳಿಗೂ ಇಲ್ಲಿ ದಫನ್ ಮಾಡ್ತಾ ಇರುವಂತಹ ಶವಗಳಿಗೂ ಏನಾದ್ರೂ ಸಾಮ್ಯತೆ ಇದೆಯಾ? ಕಾರಣ ಮಟ್ಟಣ್ಣನವರ ಆರೋಪ. ಈ ಮಟ್ಟಣ್ಣನವರ ಆರೋಪದ ಹಿನ್ನೆಲೆಯಲ್ಲಿ ದಾಖಲೆಗಳನ್ನ ಪರಿಶೀಲನೆ ಮಾಡುವಂತ ಕೆಲಸ ಆಗ್ತಾ ಇದೆ. ಧರ್ಮಸ್ಥಳ ಪ್ರಕರಣದ ಬೆಳವಣಿಗೆಗಳ ಎಲ್ಲ ಅಪ್ಡೇಟ್ ಇಲ್ಲಿದೆ, ಒಂದ್ಸರಿ ನೋಡಿ. ಸಮಾಧಿ ಮಾಡಲು ಫೋರ್ಜರಿ ದಾಖಲೆ ಸೃಷ್ಟಿ, ಮತ್ತೊಂದು ಸಾಹಸಕ್ಕೆ ಕೈ ಹಾಕಿದ ಎಸ್ಐಟಿ. ಧರ್ಮಸ್ಥಳ ಬುರುಡೆ ಪ್ರಕರಣದ ತನಿಖೆ ನಡೆಸುತ್ತಿರುವ ವಿಶೇಷ ತನಿಖಾ ತಂಡ ಇದೀಗ ಮತ್ತೊಂದು ಪ್ರಮುಖ ನಿರ್ಧಾರಕ್ಕೆ ಬಂದಿದೆ. ಬುರುಡೆ ಪ್ರಕರಣದ ಜೊತೆಗೆ ಧರ್ಮಸ್ಥಳ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಶವ ದಫನ್ ದಾಖಲೆಗಳತ್ತ ಗಮನ ಹರಿಸಿದೆ. ಹೆಣೆಗಳನ್ನು ಹೂತು ಹಾಕಲು ಫೋರ್ಜರಿ ದಾಖಲೆ ಸೃಷ್ಟಿಸಲಾಗಿದೆ ಎಂದು ಹೋರಾಟಗಾರ ಗಿರೀಶ್ ಮಟ್ಟಣ್ಣನವರ್ ಆರೋಪಿಸಿದರು. ಹೀಗಾಗಿ ಪಂಚಾಯತ್ ದಫನ್ ದಾಖಲೆಗಳ ಆಳವಾದ ಪರಿಶೀಲನೆಗೆ ಎಸ್ಐಟಿ ಮುಂದಾಗಿದೆ. ಎಸ್ಐಟಿ ಪ್ರತಿನಿತ್ಯ ಧರ್ಮಸ್ಥಳ ಪಂಚಾಯಿತಿಯಿಂದ ದಾಖಲೆಗಳನ್ನು ತರಿಸಿಕೊಳ್ಳುತ್ತಿದೆ. ಶವ ಹೂತು ಹಾಕಿದ್ದ ವಿವರ, ಇಒಡಿಆರ್, ರಶೀದಿಗಳ ಮಾಹಿತಿ ಸಂಗ್ರಹ ಮಾಡುತ್ತಿದೆ. 1987ರಿಂದ 2025ರವರೆಗಿನ ಎಲ್ಲಾ ದಾಖಲೆಗಳನ್ನು ಸಂಗ್ರಹಿಸಿರುವ ಎಸ್ಐಟಿ ಮಟ್ಟಣ್ಣನವರ್ ಕೊಟ್ಟ ದಾಖಲೆ ಹಾಗೂ ಪಂಚಾಯತ್ ಮೂಲ ದಾಖಲೆಗಳ ಪರಿಶೀಲನೆ ಮಾಡುತ್ತಿದೆ. ಗ್ರಾಮ ಪಂಚಾಯತ್ ಅಧ್ಯಕ್ಷ, ಪಿಡಿಒ ಸಿಬ್ಬಂದಿಗೆ ಟೆನ್ಷನ್. ಶವ ದಫನ್ ದಾಖಲೆಗಳಲ್ಲಿ ಸಹಿ ಹಾಕಿರುವ ವ್ಯಕ್ತಿಗಳಿಗೂ ವಿಚಾರಣೆಯ ಬಿಸಿ ತಟ್ಟಲು ಶುರುವಾಗಿದೆ. ಮಾಜಿ ಅಧ್ಯಕ್ಷರು, ಪಿಡಿಒ ಸಿಬ್ಬಂದಿಗಳನ್ನು ಪ್ರತಿನಿತ್ಯ ವಿಚಾರಣೆಗೆ ಒಳಪಡಿಸಲಾಗುತ್ತಿದೆ. ಈ ಮೂಲಕ ಧರ್ಮಸ್ಥಳ ಬುರುಡೆ ಕೇಸ್ನ ಎಲ್ಲಾ ಆರೋಪಗಳಿಗೆ ಸ್ಪಷ್ಟತೆಯನ್ನು ಕೊಡಲು ಎಸ್ಐಟಿ ಮುಂದಾಗಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕನ್. ಇನ್ನ ಬುರುಡೆ ಪ್ರಕರಣದ ತನಿಖೆಯನ್ನ ನಡೆಸ್ತಾ ಇರುವಂತಹ ಎಸ್ಐಟಿ ಇದೀಗ ಧರ್ಮಸ್ಥಳ ಗ್ರಾಮ ಪಂಚಾಯತ್ನ ಶವ ದಫನ್ ದಾಖಲೆಗಳತ್ತ ಗಮನ ಹರಿಸಿದೆ. ಇದಕ್ಕೂ ಕೂಡ ಒಂದು ಕಾರಣ ಇದೆ. ಮೊದಲಿನಿಂದಲೂ ಕೇಳಿ ಬರ್ತಾ ಇರುವಂತಹ ವಿಚಾರಗಳೇನು? ಪಂಚಾಯತ್ನ ಪರ್ಮಿಷನ್ ತಗೊಂಡು ಪಂಚಾಯತ್ನ ವ್ಯಾಪ್ತಿಯಲ್ಲಿ ಇಲ್ಲಿ ಶವಗಳನ್ನ ಹೂತಿಡಲಾಗಿತ್ತು. ಯಾವ್ಯಾವ ಅನಾಥ ಶವಗಳು, ಅಪರಿಚಿತ ಶವಗಳು ಅಂತ ಗೊತ್ತಾಗುತ್ತೋ ಅವುಗಳನ್ನ ಪಂಚಾಯಿತಿಯ ಪರ್ಮಿಷನ್ ತಗೊಂಡು ದಫನ್ ಮಾಡುವಂತ ಕೆಲಸ ಆಗ್ತಾ ಇತ್ತು. ಆ ಪಂಚಾಯಿತಿಯಲ್ಲಿ ಈ ಎಲ್ಲಾ ಅಪರಿಚಿತ ಶವಗಳ ದಫನ್ ಮಾಡಿದ ದಾಖಲೆಗಳಿದೆ ಅಂತ ಹೇಳಿ, ಹೀಗಾಗಿ ಇದೇ ಪಂಚಾಯತ್ನ ದಾಖಲೆಗಳತ್ತ ಈಗ ಎಸ್ಐಟಿ ಚಿತ್ತ ನೆಟ್ಟಿದೆ. ಹಾಗಿದ್ರೆ ಪಂಚಾಯಿತಿಯ ದಾಖಲೆಗಳ ಪ್ರಕಾರ ಎಷ್ಟು ಅಪರಿಚಿತ ಶವಗಳ ದಫನ್ ಮಾಡುವಂತ ಕೆಲಸ ಈ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಆಗಿತ್ತು? ಅದಕ್ಕೆ ಯಾರು ಅಧ್ಯಕ್ಷರಿದ್ದಾಗ ಪರ್ಮಿಷನ್ ಕೊಡಲಾಗಿತ್ತು? ಇಲ್ಲಿ ಇವ್ರು ಹೇಳ್ತಾ ಇರುವಂತಹ ಶವಗಳಿಗೂ ಇಲ್ಲಿ ದಫನ್ ಮಾಡ್ತಾ ಇರುವಂತಹ ಶವಗಳಿಗೂ ಏನಾದ್ರೂ ಸಾಮ್ಯತೆ ಇದೆಯಾ? ಕಾರಣ ಮಟ್ಟಣ್ಣನವರ ಆರೋಪ. ಈ ಮಟ್ಟಣ್ಣನವರ ಆರೋಪದ ಹಿನ್ನೆಲೆಯಲ್ಲಿ ದಾಖಲೆಗಳನ್ನ ಪರಿಶೀಲನೆ ಮಾಡುವಂತ ಕೆಲಸ ಆಗ್ತಾ ಇದೆ. ಧರ್ಮಸ್ಥಳ ಪ್ರಕರಣದ ಬೆಳವಣಿಗೆಗಳ ಎಲ್ಲ ಅಪ್ಡೇಟ್ ಇಲ್ಲಿದೆ, ಒಂದ್ಸರಿ ನೋಡಿ. ಸಮಾಧಿ ಮಾಡಲು ಫೋರ್ಜರಿ ದಾಖಲೆ ಸೃಷ್ಟಿ, ಮತ್ತೊಂದು ಸಾಹಸಕ್ಕೆ ಕೈ ಹಾಕಿದ ಎಸ್ಐಟಿ. ಧರ್ಮಸ್ಥಳ ಬುರುಡೆ ಪ್ರಕರಣದ ತನಿಖೆ ನಡೆಸುತ್ತಿರುವ ವಿಶೇಷ ತನಿಖಾ ತಂಡ ಇದೀಗ ಮತ್ತೊಂದು ಪ್ರಮುಖ ನಿರ್ಧಾರಕ್ಕೆ ಬಂದಿದೆ. ಬುರುಡೆ ಪ್ರಕರಣದ ಜೊತೆಗೆ ಧರ್ಮಸ್ಥಳ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಶವ ದಫನ್ ದಾಖಲೆಗಳತ್ತ ಗಮನ ಹರಿಸಿದೆ. ಹೆಣೆಗಳನ್ನು ಹೂತು ಹಾಕಲು ಫೋರ್ಜರಿ ದಾಖಲೆ ಸೃಷ್ಟಿಸಲಾಗಿದೆ ಎಂದು ಹೋರಾಟಗಾರ ಗಿರೀಶ್ ಮಟ್ಟಣ್ಣನವರ್ ಆರೋಪಿಸಿದರು. ಹೀಗಾಗಿ ಪಂಚಾಯತ್ ದಫನ್ ದಾಖಲೆಗಳ ಆಳವಾದ ಪರಿಶೀಲನೆಗೆ ಎಸ್ಐಟಿ ಮುಂದಾಗಿದೆ.
ಎಸ್ಐಟಿ ಪ್ರತಿನಿತ್ಯ ಧರ್ಮಸ್ಥಳ ಪಂಚಾಯಿತಿಯಿಂದ ದಾಖಲೆಗಳನ್ನು ತರಿಸಿಕೊಳ್ಳುತ್ತಿದೆ. ಶವ ಹೂತು ಹಾಕಿದ ವಿವರ, ಇಒಡಿಆರ್, ರಶೀದಿಗಳ ಮಾಹಿತಿ ಸಂಗ್ರಹ ಮಾಡುತ್ತಿದೆ. 1987ರಿಂದ 2025ರವರೆಗಿನ ಎಲ್ಲಾ ದಾಖಲೆಗಳನ್ನು ಸಂಗ್ರಹಿಸಿರುವ ಎಸ್ಐಟಿ ಮಟ್ಟಣ್ಣನವರ್ ಕೊಟ್ಟ ದಾಖಲೆ ಹಾಗೂ ಪಂಚಾಯತ್ ಮೂಲ ದಾಖಲೆಗಳ ಪರಿಶೀಲನೆ ಮಾಡುತ್ತಿದೆ. ಗ್ರಾಮ ಪಂಚಾಯತ್ ಅಧ್ಯಕ್ಷ, ಪಿಡಿಒ ಸಿಬ್ಬಂದಿಗೆ ಟೆನ್ಷನ್. ಶವ ದಫನ್ ದಾಖಲೆಗಳಲ್ಲಿ ಸಹಿ ಹಾಕಿರುವ ವ್ಯಕ್ತಿಗಳಿಗೂ ವಿಚಾರಣೆಯ ಬಿಸಿ ತಟ್ಟಲು ಶುರುವಾಗಿದೆ. ಮಾಜಿ ಅಧ್ಯಕ್ಷರು, ಪಿಡಿಒ ಸಿಬ್ಬಂದಿಗಳನ್ನು ಪ್ರತಿನಿತ್ಯ ವಿಚಾರಣೆಗೆ ಒಳಪಡಿಸಲಾಗುತ್ತಿದೆ. ಈ ಮೂಲಕ ಧರ್ಮಸ್ಥಳ ಬುರುಡೆ ಕೇಸ್ನ ಎಲ್ಲಾ ಆರೋಪಗಳಿಗೆ ಸ್ಪಷ್ಟತೆಯನ್ನು ಕೊಡಲು ಎಸ್ಐಟಿ ಮುಂದಾಗಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕನ್. ಇನ್ನ ಬುರುಡೆ ಪ್ರಕರಣದ ತನಿಖೆಯನ್ನ ನಡೆಸ್ತಾ ಇರುವಂತಹ ಎಸ್ಐಟಿ ಇದೀಗ ಧರ್ಮಸ್ಥಳ ಗ್ರಾಮ ಪಂಚಾಯತ್ನ ಶವ ದಫನ್ ದಾಖಲೆಗಳತ್ತ ಗಮನ ಹರಿಸಿದೆ. ಇದಕ್ಕೂ ಕೂಡ ಒಂದು ಕಾರಣ ಇದೆ. ಮೊದಲಿನಿಂದಲೂ ಕೇಳಿ ಬರ್ತಾ ಇರುವಂತಹ ವಿಚಾರಗಳೇನು? ಪಂಚಾಯತ್ನ ಪರ್ಮಿಷನ್ ತಗೊಂಡು ಪಂಚಾಯತ್ನ ವ್ಯಾಪ್ತಿಯಲ್ಲಿ ಇಲ್ಲಿ ಶವಗಳನ್ನ ಹೂತಿಡಲಾಗಿತ್ತು. ಯಾವ್ಯಾವ ಅನಾಥ ಶವಗಳು, ಅಪರಿಚಿತ ಶವಗಳು ಅಂತ ಗೊತ್ತಾಗುತ್ತೋ ಅವುಗಳನ್ನ ಪಂಚಾಯಿತಿಯ ಪರ್ಮಿಷನ್ ತಗೊಂಡು ದಫನ್ ಮಾಡುವಂತ ಕೆಲಸ ಆಗ್ತಾ ಇತ್ತು. ಆ ಪಂಚಾಯಿತಿಯಲ್ಲಿ ಈ ಎಲ್ಲಾ ಅಪರಿಚಿತ ಶವಗಳ ದಫನ್ ಮಾಡಿದ ದಾಖಲೆಗಳಿದೆ ಅಂತ ಹೇಳಿ. ಹೀಗಾಗಿ ಇದೇ ಪಂಚಾಯತ್ನ ದಾಖಲೆಗಳತ್ತ ಈಗ ಎಸ್ಐಟಿ ಚಿತ್ತ ನೆಟ್ಟಿದೆ. ಹಾಗಿದ್ರೆ ಪಂಚಾಯಿತಿಯ ದಾಖಲೆಗಳ ಪ್ರಕಾರ ಎಷ್ಟು ಅಪರಿಚಿತ ಶವಗಳ ದಫನ್ ಮಾಡುವಂತ ಕೆಲಸ ಈ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಆಗಿತ್ತು? ಅದಕ್ಕೆ ಯಾರು ಅಧ್ಯಕ್ಷರಿದ್ದಾಗ ಪರ್ಮಿಷನ್ ಕೊಡಲಾಗಿತ್ತು? ಇಲ್ಲಿ ಇವರು ಹೇಳ್ತಾ ಇರುವಂತಹ ಶವಗಳಿಗೂ ಇಲ್ಲಿ ದಫನ್ ಮಾಡ್ತಾ ಇರುವಂತಹ ಶವಗಳಿಗೂ ಏನಾದ್ರೂ ಸಾಮ್ಯತೆ ಇದೆಯಾ? ಕಾರಣ ಮಟ್ಟಣ್ಣನವರ ಆರೋಪ. ಈ ಮಟ್ಟಣ್ಣನವರ ಆರೋಪದ ಹಿನ್ನೆಲೆಯಲ್ಲಿ ದಾಖಲೆಗಳನ್ನ ಪರಿಶೀಲನೆ ಮಾಡುವಂತ ಕೆಲಸ ಆಗ್ತಾ ಇದೆ. ಧರ್ಮಸ್ಥಳ ಪ್ರಕರಣದ ಬೆಳವಣಿಗೆಗಳ ಎಲ್ಲ ಅಪ್ಡೇಟ್ ಇಲ್ಲಿದೆ, ಒಂದ್ಸರಿ ನೋಡಿ. ಸಮಾಧಿ ಮಾಡಲು ಫೋರ್ಜರಿ ದಾಖಲೆ ಸೃಷ್ಟಿ, ಮತ್ತೊಂದು ಸಾಹಸಕ್ಕೆ ಕೈ ಹಾಕಿದ ಎಸ್ಐಟಿ. ಧರ್ಮಸ್ಥಳ ಬುರುಡೆ ಪ್ರಕರಣದ ತನಿಖೆ ನಡೆಸುತ್ತಿರುವ ವಿಶೇಷ ತನಿಖಾ ತಂಡ ಇದೀಗ ಮತ್ತೊಂದು ಪ್ರಮುಖ ನಿರ್ಧಾರಕ್ಕೆ ಬಂದಿದೆ. ಬುರುಡೆ ಪ್ರಕರಣದ ಜೊತೆಗೆ ಧರ್ಮಸ್ಥಳ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಶವ ದಫನ್ ದಾಖಲೆಗಳತ್ತ ಗಮನ ಹರಿಸಿದೆ. ಹೆಣೆಗಳನ್ನು ಹೂತು ಹಾಕಲು ಫೋರ್ಜರಿ ದಾಖಲೆ ಸೃಷ್ಟಿಸಲಾಗಿದೆ ಎಂದು ಹೋರಾಟಗಾರ ಗಿರೀಶ್ ಮಟ್ಟಣ್ಣನವರ್ ಆರೋಪಿಸಿದ್ದರು. ಹೀಗಾಗಿ ಪಂಚಾಯತ್ ದಫನ್ ದಾಖಲೆಗಳ ಆಳವಾದ ಪರಿಶೀಲನೆಗೆ ಎಸ್ಐಟಿ ಮುಂದಾಗಿದೆ. ಎಸ್ಐಟಿ ಪ್ರತಿನಿತ್ಯ ಧರ್ಮಸ್ಥಳ ಪಂಚಾಯಿತಿಯಿಂದ ದಾಖಲೆಗಳನ್ನು ತರಿಸಿಕೊಳ್ಳುತ್ತಿದೆ. ಶವ ಹೂತು ಹಾಕಿದ ವಿವರ, ಇಒಡಿಆರ್, ರಶೀದಿಗಳ ಮಾಹಿತಿ ಸಂಗ್ರಹ ಮಾಡುತ್ತಿದೆ. 1987ರಿಂದ 2025ರವರೆಗಿನ ಎಲ್ಲಾ ದಾಖಲೆಗಳನ್ನು ಸಂಗ್ರಹಿಸಿರುವ ಎಸ್ಐಟಿ ಮಟ್ಟಣ್ಣನವರ್ ಕೊಟ್ಟ ದಾಖಲೆ ಹಾಗೂ ಪಂಚಾಯತ್ ಮೂಲ ದಾಖಲೆಗಳ ಪರಿಶೀಲನೆ ಮಾಡುತ್ತಿದೆ. ಗ್ರಾಮ ಪಂಚಾಯತ್ ಅಧ್ಯಕ್ಷ, ಪಿಡಿಒ ಸಿಬ್ಬಂದಿಗೆ ಟೆನ್ಷನ್. ಶವ ದಫನ್ ದಾಖಲೆಗಳಲ್ಲಿ ಸಹಿ ಹಾಕಿರುವ ವ್ಯಕ್ತಿಗಳಿಗೂ ವಿಚಾರಣೆಯ ಬಿಸಿ ತಟ್ಟಲು ಶುರುವಾಗಿದೆ. ಮಾಜಿ ಅಧ್ಯಕ್ಷರು, ಪಿಡಿಒ ಸಿಬ್ಬಂದಿಗಳನ್ನು ಪ್ರತಿನಿತ್ಯ ವಿಚಾರಣೆಗೆ ಒಳಪಡಿಸಲಾಗುತ್ತಿದೆ. ಈ ಮೂಲಕ ಧರ್ಮಸ್ಥಳ ಬುರುಡೆ ಕೇಸ್ನ ಎಲ್ಲಾ ಆರೋಪಗಳಿಗೆ ಸ್ಪಷ್ಟತೆಯನ್ನು ಕೊಡಲು ಎಸ್ಐಟಿ ಮುಂದಾಗಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕನ್.